ಬೇರ್ಪಾಡುಗಳನ್ನು ಒಪ್ಪೋದಿಲ್ಲ, ಒಪ್ಪೋದಮ್ಮಾಡಿ ಕರಾಳ ದಿನ. ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಯಿಂದ ಏಪ್ರಿಲ್ 1ರಂದು ಕರಾಳ ದಿನವನ್ನಾಗಿ ಆಚರಿಸಲು ನೀಡಿದ ಕರೆಯ ಪ್ರಯುಕ್ತ ಎಐಯುಟಿಯುಸಿ ಧಾರವಾಡ ಜಿಲ್ಲಾ ಸಮಿತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಗಂಗಾಧರ ಬಡಿಗೇರ್ ಅವರು ಮಾತನಾಡುತ್ತಾ, ಕೇಂದ್ರ ಸರ್ಕಾರವು ವ್ಯವಹಾರದ ಸುಗಮಗೊಳಿಸುವಿಕೆ ಹೆಸರಲ್ಲಿ ತರಲಾದ ಈ ಕಾರ್ಮಿಕ ವಿರೋಧಿ ಮತ್ತು ಉದ್ಯೋಗದಾತ ಪರವಾದ ಕಾರ್ಮಿಕ ಸಂಹಿತೆಗಳನ್ನು ಕೈಬಿಡಬೇಕು, ದೇಶದ ಕಾರ್ಮಿಕರ ಜೀವನದ ಮೇಲೆ ಗಂಭೀರ ಪರಿಣಾಮ ಬೀರುವ ವಿಷಯದ ಬಗ್ಗೆ ಚರ್ಚಿಸಲು ಭಾರತೀಯ ಕಾರ್ಮಿಕ ಸಮ್ಮೇಳನವನ್ನು ಕರೆದಿಲ್ಲ. ಇದು ಭಾರತವು ಸಹಿ ಹಾಕಿರುವ ಮತ್ತು ಬದ್ಧವಾಗಿರುವ ಅಂತಾರಾಷ್ಟ್ರೀಯ ಕಾರ್ಮಿಕ ಮಾನದಂಡಗಳ ಉಲ್ಲಂಘನೆಯಾಗಿದೆ. ಈ ಕಾರ್ಮಿಕ ಸಂಹಿತೆಗಳು ನಮ್ಮ ದೇಶದ ಸಂಪತ್ತನ್ನು ಸೃಷ್ಟಿಕರ್ತರಾದ ಕಾರ್ಮಿಕ ವರ್ಗವನ್ನು ಮತ್ತೊಮ್ಮೆ ಬ್ರಿಟಿಷ್ ವಸಾಹತುಶಾಹಿ ಕಾಲದ ಶೋಷಣೆಯ ಪರಿಸ್ಥಿತಿಗೆ ತಳ್ಳಲಿವೆ. ವಸಾಹತುಶಾಹಿ ಆಳ್ವಿಕೆಯ ಅವಧಿಯಲ್ಲಿ ಮತ್ತು ನಂತರ ಸ್ವತಂತ್ರ ಭಾರತದಲ್ಲಿ ಕಾರ್ಮಿಕ ವರ್ಗವು ತೀವ್ರ ಶೋಷಣೆಯ ವಿರುದ್ಧ ಹೋರಾಡಿ ಕೆಲಸದ ಸ್ಥಳದಲ್ಲಿ ಸುರಕ್ಷತೆ, ಸಂಘಟಿಸುವ ಹಕ್ಕು, ಸಾಮೂಹಿಕ ಚೌಕಾಸಿ ಮತ್ತು ಕಾರ್ಮಿಕ ಹಕ್ಕು ಮತ್ತು ಮುಷ್ಕರ ಹಕ್ಕು ಸೇರಿದಂತೆ ಪ್ರತಿಭಟಿಸುವ ಹಕ್ಕನ್ನು ಪಡೆದುಕೊಂಡಿತು. ಗೌರವಿತ ವೇತನ ಮತ್ತು ಸಾಮಾಜಿಕ ಭದ್ರತೆಗಾಗಿ ನಿರಂತರ ಸ್ವರೂಪದ ಕೆಲಸಗಳಲ್ಲಿ ತೊಡಗಿರುವ ಗುತ್ತಿಗೆ ಕಾರ್ಮಿಕರ ಕ್ರಮಬದ್ಧಗೊಳಿಸುವಿಕೆಗಾಗಿ ಸಮಾನ ಕೆಲಸಕ್ಕೆ ಸಮಾನ ವೇತನ, ಬೋನಸ್, ಗ್ರಾಚ್ಯುಟಿ ಮತ್ತು ಪೆನ್ಷನ್ ಹಕ್ಕುಗಳಿಗಾಗಿ ಹೋರಾಡಿತು. 1926ರ ಕಾರ್ಮಿಕ ಕಾಯ್ದೆಗಳ 1926ರ ಕಾರ್ಮಿಕ ಸಂಘಗಳ ಕಾಯ್ದೆಯ ಮೂಲಕ ಸಂಘಟನಾ ಹಕ್ಕುಗಳ ಕಾನೂನುಬದ್ಧತೆ ಗೆದ್ದುಕೊಂಡೆವು. ಬ್ರಿಟಿಷ್ ಅವಧಿಯಲ್ಲಿ ಕಠಿಣ ಹೋರಾಟದ ಮೂಲಕ 5 ಕಾನೂನುಗಳನ್ನು ಗೆದ್ದುಕೊಂಡೆವು. ಉಳಿದ ಎಲ್ಲಾ ಕೇಂದ್ರ ಕಾನೂನುಗಳನ್ನು ಸ್ವತಂತ್ರ ಭಾರತದ ಸಂಸತ್ತಿನ ಮೂಲಕ ಮತ್ತು ಸುಮಾರು 150 ಕಾನೂನುಗಳನ್ನು ರಾಜ್ಯ ಶಾಸನಗಳ ಮೂಲಕ ಸಾಧಿಸಲಾಯಿತು. ಇವೆಲ್ಲವೂ ಸ್ವತಂತ್ರ ಪೂರ್ವ ಮತ್ತು ನಂತರದಲ್ಲಿ ಕಾರ್ಮಿಕ ಪರ ರಾಜಕೀಯ ಶಕ್ತಿಗಳ ಬೆಂಬಲದೊಂದಿಗೆ ಕಾರ್ಮಿಕ ಸಂಘಟನೆಗಳು ನಡೆಸಿದ ಹೋರಾಟದ ಮೂಲಕ ಲಭಿಸಿದವು. ಇವು ಸುಮಾರು 150 ವರ್ಷಗಳ ಹೋರಾಟದ ಸಾಧನೆಗಳಾಗಿವೆ. ಪ್ರಸ್ತುತ ಕೇಂದ್ರ ಸರ್ಕಾರವು ಈ ಕಾರ್ಮಿಕ ಸಂಹಿತೆಗಳ ಮೂಲಕ ಕಟ್ಟುನಿಟ್ಟಾದ ಬದಲಾವಣೆಗಳನ್ನು ತಂದು ಇವೆಲ್ಲವನ್ನು ರದ್ದುಗೊಳಿಸಲು ಹೊರಟಿದೆ. ಸಂಘಟನೆಯನ್ನು ಕಷ್ಟಕರವಾಗಿಸುವುದು, ನೋಂದಣಿ ಕಠಿಣಗೊಳಿಸುವುದು, ರಿಜಿಸ್ಟ್ರೇಷನ್ ಮತ್ತು ಮಾನ್ಯತೆ ರದ್ದುಗೊಳಿಸುವುದನ್ನು ಸುಲಭಗೊಳಿಸುವುದು, ಉದ್ಯೋಗದಾತರ ಉಲ್ಲಂಘನೆ ಅಪರಾಧ ಮುಕ್ತಗೊಳಿಸುವುದು ಮತ್ತು ಕಾರ್ಮಿಕ ಸಂಘಟನೆಗಳು ಮತ್ತು ನಾಯಕರ ಮೇಲೆ ಹೆಚ್ಚಿನ ಶಿಕ್ಷೆ ವಿಧಿಸುವ ಮೂಲಕ ಕಾರ್ಮಿಕ ಸಂಘದ ಚಟುವಟಿಕೆಗಳನ್ನು ಅಪರಾಧೀಕರಿಸುವುದನ್ನು ಒಳಗೊಂಡಿವೆ. ಕೆಲಸದ ಅವಧಿಯ ಮಿತಿ ಮುಕ್ತವಾಗಿಟ್ಟು ಉದ್ಯೋಗದಾತರು ಮತ್ತು ಸರ್ಕಾರವು ಅದನ್ನು ಎಷ್ಟು ಬೇಕಾದರೂ ವಿಸ್ತರಿಸಲು ದಾರಿ ಮಾಡಿಕೊಡಲಾಗಿದೆ. ಮುಷ್ಕರದ ಹಕ್ಕನ್ನು ಪ್ರಾಯೋಗಿಕವಾಗಿ ಅಸಾಧ್ಯವಾಗಿಸಲಾಗಿದೆ. ನಿಗದಿತ ಅವಧಿಯ ಉದ್ಯೋಗವನ್ನು ಸಾಮಾನ್ಯಗೊಳಿಸಲಾಗಿದೆ. ಅಸ್ತಿತ್ವದಲ್ಲಿರುವ ಸಾಮಾಜಿಕ ಭದ್ರತಾ ಕ್ರಮವನ್ನು ಕೆಡವಲಾಗುತ್ತಿದೆ. ಸಾರ್ವತ್ರಿಕ ಭದ್ರತಾ ವ್ಯಾಪ್ತಿಯ ಸುಳ್ಳು ಪ್ರತಿಪಾದನೆಯ ನಡುವೆಯೂ ಹೆಚ್ಚಿನ ಜನರನ್ನು ಸಾಮಾಜಿಕ ಭದ್ರತೆಯಿಂದ ಹೊರಗಿಡಲಾಗುತ್ತಿದೆ. ಸುರಕ್ಷತಾ ಮಾನದಂಡಗಳಲ್ಲಿ ಭಾರೀ ರಾಜಿ ಮಾಡಿಕೊಳ್ಳಲಾಗುತ್ತಿದೆ. ಅಸ್ತಿತ್ವದಲ್ಲಿರುವ 17 ವಲಯ ನಿರ್ದಿಷ್ಟ ಕಾರ್ಮಿಕ ಕಾನೂನುಗಳಲ್ಲಿ ಕನಿಷ್ಠ ಸುರಕ್ಷತಾ ಜವಾಬ್ದಾರಿಯನ್ನು ಕಿತ್ತೊಗೆಯುವ ಮೂಲಕ ಹೆಚ್ಚಿನ ಸಂಖ್ಯೆಯ ಕಾರ್ಮಿಕರನ್ನು ಔದ್ಯೋಗಿಕ ಸುರಕ್ಷತೆ ಮತ್ತು ಆರೋಗ್ಯ ವ್ಯಾಪ್ತಿಯಿಂದ ಹೊರಗಿಡಲು ಸಂಹಿತೆಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಇಲ್ಲಿ ಬದುಕಲು ಬೇಕಾದ ವೇತನವಿಲ್ಲ, ಬದಲಾಗಿ ಶಾಸನಬದ್ಧ ಕನಿಷ್ಠ ವೇತನವನ್ನು ಕೈಬಿಡಲು ಬಡತನ ರೇಖೆಗಳಿಂದ ಕೆಳಗಿರುವ ಅತ್ಯಂತ ಕಡಿಮೆ ವೇತನವನ್ನು ರಾಷ್ಟ್ರೀಯ ಕನಿಷ್ಠ ವೇತನ ಎಂದು ಕಾನೂನುಬದ್ಧಗೊಳಿಸಲಾಗಿದೆ. ಸಂಹಿತೆಗಳಲ್ಲಿ ಅಸಂಘಟಿತ ವಲಯದ ಕಾರ್ಮಿಕರ ಹಕ್ಕುಗಳಿಂದ ವಂಚಿತರಾಗಿದ್ದಾರೆ. ಈ ಸಂಹಿತೆಗಳು ಭಾರತೀಯ ಸಂವಿಧಾನದ ಆಶಯಗಳಿಗೆ ಹಾಗೂ ಅಂತಾರಾಷ್ಟ್ರೀಯ ಕಾರ್ಮಿಕ ಮಾನದಂಡಗಳಿಗೆ ಮತ್ತು ಮಾನವ ಹಕ್ಕುಗಳಿಗೆ ವಿರುದ್ಧವಾದ ಕಲಾಂಗಳನ್ನು ಹೊಂದಿವೆ. ಈ ಕಾರ್ಮಿಕ ಸಂಹಿತೆಗಳಿಗೆ ಇಲ್ಲ ಎಂದು ಹೇಳಲು ಮತ್ತು ಅವುಗಳ ಅನುಷ್ಠಾನದ ವಿರುದ್ಧ ಪ್ರತಿರೋಧವನ್ನು ಬೆಳೆಸಲು ನಮ್ಮ ಹೋರಾಟವನ್ನು ಮುಂದುವರೆಸುವುದನ್ನು ಬಿಟ್ಟು ಕಾರ್ಮಿಕ ಸಂಘಟನೆಗಳಿಗೆ ಬೇರೆ ದಾರಿ ಇಲ್ಲ ಎಂದರು. ಮುಖಂಡರಾದ ಸೈನಾಜ್ ಹುಡ್ಡೆಮನಿ ಮಾತನಾಡಿ, ಕಷ್ಟಪಟ್ಟು ಗಳಿಸಿದ ಸಂಘಟಿಸುವ ಹಕ್ಕು ಮತ್ತು ಸಾಮೂಹಿಕ ಚೌಕಾಸಿ ಹಕ್ಕನ್ನು ಉಳಿಸಿಕೊಳ್ಳಲು ಮತ್ತು ಕಾರ್ಮಿಕ ಕಾನೂನು ಸಂಹಿತೆಯ ಮೂಲಕ ಉದ್ದೇಶಿಸಲಾದ ನಮ್ಮ ಕಾನೂನುಬದ್ಧ ಹಕ್ಕುಗಳಿಗಾಗಿ ಪ್ರತಿಭಟಿಸುವ ಹೋರಾಡುವ ಹಕ್ಕನ್ನು ಖಚಿತಪಡಿಸಿಕೊಳ್ಳಲು ಎಲ್ಲಾ ಕಾರ್ಮಿಕರು ಮತ್ತು ಸಮಾಜದ ಎಲ್ಲಾ ವರ್ಗದ ಜನ ಹೋರಾಟಕ್ಕೆ ಸಜ್ಜಾಗಬೇಕು ಎಂದರು. ಪ್ರತಿಭಟನೆಯ ನೇತೃತ್ವವನ್ನು ಗಂಗಾಧರ ಬಡಿಗೇರ್,
ಶೈನಾಜ್ ಉಡದ್ಮನಿ, ಯೋಗಪ್ಪ ಜ್ಯೋತೆಪ್ಪನವರ್, ಗಂಗಮ್ಮ ಗಂಗಾನಾಯಕ್, ಸುಮಿತ್ರಾ ಧಾರವಾಡ್, ಸುಮಿತ್ರಾ ಬೈರಸಮುದ್ರ, ಲಕ್ಷ್ಮೀ ಪರಶುರಾಮ್, ಪದ್ಮಾ ಪತ್ತಾರ್, ರೇಣುಕಾ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.